ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2025 ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಸುಮಾರು ವಿದ್ಯಾರ್ಥಿಗಳು ನಿನ್ನೆಯಿಂದ ಒಂದು ಆಪ್ಷನ್ ಎಂಟ್ರಿ ಲೈವ್ ಡೆಮೋ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ಹಾಗೆ ಹಿಂದಿನ ವೀಡಿಯೋಸಲ್ಲೂ ಸುಮಾರು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಆದರೆ ಸುಮಾರು ಡೌಟ್ಸ್ ಆದರೆ ಕೇಳ್ತಿದ್ದಾರೆ. ಹಾಗೆ ಸುಮಾರು ವಿದ್ಯಾರ್ಥಿಗಳು ಮಿಸ್ಟೇಕ್ಸ್ ಆದರೆ ಮಾಡಿದ್ದಾರೆ. ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೆ ಅದ್ರ ಬಗ್ಗೆ ಆದರೆ ಭಯ ಆದರೆ ಪಡ್ತಿದ್ದಾರೆ. ಸೊ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಸುಮಾರು ವಿದ್ಯಾರ್ಥಿಗಳಾದರೆ ಕೇಳ್ತಿರೋದ್ರಿಂದ ಆಲ್ಮೋಸ್ಟು ಕೆಲವೊಂದು ವಿದ್ಯಾರ್ಥಿಗಳಿಗೆಲ್ಲ ರಿಪ್ಲೈ ಆದರೆ ಮಾಡಿದ್ದೀನಿ. ಆದರೆ ಕಾಮೆಂಟ್ಸು ತುಂಬ ಆಗ್ತಿರೋದ್ರಿಂದ ಈಗ ವಿಡಿಯೋ ಎಲ್ಲಾದರೆ ನಿಮಗೆ ಕ್ಲಾರಿಫೈ ಆಗಿ ಒಂದು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋ ಆದರೆ ಮಾಡಿ ತಿಳಿಸ್ಕೊಡ್ತಿದ್ದೀನಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಏನಾದರೆ PDC ಬಗ್ಗೆ ಆಗಿರ್ಬೋದು, ಮಾರ್ಕ್ಸ್ ಕಾರ್ಡ್ಸ್ ಬಗ್ಗೆ ಆಗಿರ್ಬೋದು, ಅಪ್ಲಿಕೇಶನ್ ರಿಲೇಟೆಡ್ ಬಗ್ಗೆ ಆಗಿರ್ಬೋದು, ಅನೇಕ ವಿದ್ಯಾರ್ಥಿಗಳು ಡೌಟ್ಸ್ ಆದರೆ ಕೇಳಿದ್ದಾರೆ. ಅದ್ರ ಬಗ್ಗೆ ಎಲ್ಲನೂ ಈ ವಿಡಿಯೋ ಎಲ್ಲಾದರೆ ಕಂಪ್ಲೀಟಾಗಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೆ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ಕಂಟಿನ್ಯೂಸ್ ಆಗಿ ನಿಮಗೆ ಕೌನ್ಸಿಲಿಂಗ್ ಅಪ್ಡೇಟ್ಸು ಹಾಗೆ ಸ್ಕಾಲರ್ಶಿಪ್ಪು ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಬರ್ತಾ ಹೋಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ನೋಡಿ, ಸುಮಾರು ವಿದ್ಯಾರ್ಥಿಗಳು PDC ಬಗ್ಗೆ ಆದರೆ ಅನೇಕ ಡೌಟ್ಸ್ ಆದರೆ ಕೇಳಿದ್ದಾರೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ PDC ಆದರೆ ಸಿಕ್ಕಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳಾದರೆ ಸರ್ ನಮ್ಮದು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ, ಪ್ರಾವಿಷನಲ್ ಪಾಸಿಂಗ್ ಸರ್ಟಿಫಿಕೇಟ್ ಆದರೆ ಇದೆ, ಅದು ಓಕೆನಾ ಅಂತ ಕೇಳ್ತಿದ್ದಾರೆ. ಹಾಗೆ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳಾದರೆ ನಮ್ಮದು ಇನ್ನೂ 6th ಸೆಮಿಸ್ಟರ್ ಮಾರ್ಕ್ಸ್ ಆದರೆ ಬಂದಿಲ್ಲ, ನಾವು ಮಾರ್ಕ್ಸ್ ಆದರೆ ಎಂಟರ್ ಮಾಡಿಲ್ಲ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ MBA MCA ಅಂತ ಕೊಟ್ಬಿಟ್ಟಿದ್ರಿ, ಕಾಲೇಜ್ BCom BBA ಇಲ್ಲ BCA BE ಅಂತ ಕೊಡೋಕ್ಕೆ ಹೋಗಿ ಅಂತ ಕೆಲವೊಂದು ಮಿಸ್ಟೇಕ್ಸ್ ಆದರೆ ಮಾಡಿದ್ರಿ. ಅದರಿಂದ ನಮ್ಮದು ಅಪ್ಲಿಕೇಶನ್ ಏನು ರಿಜೆಕ್ಟ್ ಆಗಲ್ವ ಅಂತ ಕೇಳ್ತಿದ್ದಾರೆ. ಹಾಗೆ PDC ಅಂತೂ ಕಂಪಲ್ಸರಿನಾ ಅಂತ ಅನೇಕ ವಿದ್ಯಾರ್ಥಿಗಳಾದರೆ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ನೋಡೋದಾದರೆ ಫಸ್ಟ್ಗೆ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಹೇಳೋದಾದರೆ ಕಂಪಲ್ಸರಿ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಆದರೆ ನಿಮಗೆ ಬೇಕಾಗುತ್ತೆ. ಅದು ಡಿಜಿಲಾಕರ್ ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳಿದ್ದಾರೆ, ಕೆನ್ ಐ ಯೂಸ್ PDC ಇಶ್ಯೂಡ್ ಇನ್ ಡಿಜಿಲಾಕರ್ ಟು ಅಪ್ಲೋಡ್ ಅಂತ, ಅದನ್ನು ಯೂಸ್ ಮಾಡ್ಕೋಬೋದು. ಕಂಪಲ್ಸರಿ ಒಟ್ಟಿನಲ್ಲಿ ನಿಮಗೆ PDC ಇಲ್ಲ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಆದರೆ ಇರಲೇಬೇಕಾಗುತ್ತೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗಾದರೆ ಪ್ರಾವಿಷನಲ್ ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ, ಅದು ಇನ್ ಕೇಸ್ ಏನಾದರೂ ಯೂನಿವರ್ಸಿಟಿ ಕಡೆಯಿಂದ ಇಶ್ಯೂ ಆಗಿದರೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟು ಇಲ್ಲ ಪ್ರಾವಿಷನಲ್ ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಇಲ್ಲ ಡಿಜಿಲಾಕರಿಂದ ಡೌನ್ಲೋಡ್ ಆದರೂ ಅದನ್ನಾದರೂ ತಗೋಬೋದು. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಾದರೆ ನಮ್ಮದು 6th ಸೆಮಿಸ್ಟರು ರಿಸಲ್ಟ್ಸ್ ಬಂದಿಲ್ಲ, ಹಾಗೆ ಮಾರ್ಕ್ಸ್ ಬಂದಿಲ್ಲ, ನಾವು ಬ್ಯಾಕ್ಲಾಗ್ ಇದೆ, ನಾವು ಎಲಿಜಿಬಲ್ ಅಂತ ಕೇಳ್ತಿದ್ದಾರೆ. ಖಂಡಿತ ನೀವು ಎಲಿಜಿಬಲ್ ಇರೋದಿಲ್ಲ. ಕಂಪಲ್ಸರಿ ನೀವು ಬಿಫೋರ್ ಅಡ್ಮಿಷನ್ನು ನಿಮ್ಮದು ರಿಸಲ್ಟ್ಸು ಹಾಗೆ ಮಾರ್ಕ್ಸ್ ಕಾರ್ಡ್ಸ್ ಆದರೆ ಕಂಪಲ್ಸರಿ ಬೇಕಾಗುತ್ತೆ. ಸೊ ಅದರಿಂದ ನೀವಾದರೆ ಎಲಿಜಿಬಲ್ ಆದರೆ ಇರೋದಿಲ್ಲ. ಸೊ ಎಲ್ಲ ಸೆಮಿಸ್ಟರ್ದು ನಿಮಗೆ ಮಾರ್ಕ್ಸ್ ಕಾರ್ಡ್ಸು ಕಂಪಲ್ಸರಿ. ಏನಾದರೆ 6th ಸೆಮಿಸ್ಟರು ಹಾಗೆ BE ವಿದ್ಯಾರ್ಥಿಗಳಿಗೆಲ್ಲ 8th ಸೆಮಿಸ್ಟರು ಏನಾದರೆ ಇದೆ ಆ ಮಾರ್ಕ್ಸ್ ಕಾರ್ಡ್ಸು, ಅದ್ರ ಜೊತೆಗೆ ನಿಮಗೆ ಕಾನ್ವೊಕೇಷನ್ ಇದ್ದರೂ ಓಕೆ. ಏನಾದರೆ ಡಿಗ್ರಿ ಸರ್ಟಿಫಿಕೇಟು ಅದು ಅಷ್ಟು ಬೇಗ ಬರೋದಿಲ್ಲ. ಸೊ ಯಾರಾದರೂ ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿದ್ದು ಕಾನ್ವೊಕೇಷನು ಇಲ್ಲ ಡಿಗ್ರಿ ಸರ್ಟಿಫಿಕೇಟು ಒರಿಜಿನಲ್ಲು ಸಿಕ್ಕಿದರೆ ಅದನ್ನು ಸಬ್ಮಿಟ್ ಮಾಡ್ಬೋದು. ಇಲ್ಲ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತೂ ನಿಮಗೆ ಯೂನಿವರ್ಸಿಟಿಗೆ ಹೋದರೆ 10 to 15 ಡೇಸಲ್ಲಿ ನಿಮಗೆ ಸಿಗುತ್ತೆ. ಸುಮಾರು ವಿದ್ಯಾರ್ಥಿಗಳು ಈಗ ಹೋದರೆ ನಮಗೆ 10-15 ಡೇಸ್ ಆಗುತ್ತೆ ಸರ್ ಅಂತ ಹೇಳ್ತಿದ್ದಾರೆ. ನಾವು ಹೇಗೆ ತಗೊಳ್ಳೋದು ಅಂತಲೂ ಹೇಳ್ತಿದ್ದಾರೆ. ಸೊ ನೀವು ಈಗ ನೋಡ್ಬೋದು, ಇವತ್ತು 25ನೇ ತಾರೀಕು, ಇನ್ನೂ ನಿಮಗೆ ಅಡ್ಮಿಷನ್ ಆಗೋಕ್ಕೆ ಫಸ್ಟ್ ರೌಂಡಲ್ಲಿ 9ನೇ ತಾರೀಕುವರೆಗೂ ಟೈಮ್ ಆದರೆ ಇದೆ, ಅರೌಂಡು 15 ಡೇಸ್ ಆದರೆ ಇದೆ. ನಾನು ಮುಂದಿನ ದಿನಗಳಿಂದನೂ ಹೇಳ್ತಿದ್ದೆ. ಸೊ ಆಪ್ಷನ್ ಎಂಟ್ರಿ ಬಿಡೋಕ್ಕೆ ಲೇಟ್ ಆಗ್ತಿದೆ, ಸೊ ನೀವೆಲ್ಲ ಡಾಕ್ಯುಮೆಂಟ್ಸ್ ಆದರೆ ರೆಡಿಯಾಗಿ ಇಟ್ಕೊಳ್ಳಿ ಅಂತ. ಅದಕ್ಕೆ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳಾದರೆ PDC ಈಗಾದರೆ ಅಪ್ಲೈ ಮಾಡಿಲ್ಲ, ಈಗ ಅಪ್ಲೈ ಮಾಡಿದರೆ ಲೇಟ್ ಆಗುತ್ತೆ ಅಂತಿದ್ದಾರೆ ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ನಿಮಗೆ ಯಾವುದೇ ಎಕ್ಸ್ಕ್ಯೂಸ್ ಆದರೆ ಇರೋದಿಲ್ಲ. PDC ಇಲ್ಲ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟು ನಿಮಗೆ ಕಂಪಲ್ಸರಿ ನಿಮ್ಮದು ಕಂಪ್ಲೀಟ್ ಆಗಿದೆ, ಕೋರ್ಸು BCom ಆಗಿರೋದು BBA ಯಾವುದಾದ್ರೆ ಇದೆ ನಿಮ್ಮ ಕೋರ್ಸು ಕಂಪ್ಲೀಟ್ ಆಗಿದೆ ಅಂತ ನೀವು ಸರ್ಟಿಫಿಕೇಟ್ ಆದರೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ನಿಮ್ಮದು ಎಷ್ಟೇ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸ್ ಇದ್ದರು. ಅದರಿಂದ ಈಗಲೇ ಯಾರಾದರೂ ಇದ್ದರೆ ಅಂಥ ವಿದ್ಯಾರ್ಥಿಗಳು ಹೋಗಿ ನೀವು ಯೂನಿವರ್ಸಿಟಿಗಾದರೆ ಕಾಂಟ್ಯಾಕ್ಟ್ ಮಾಡಿ. ಇನ್ ಕೇಸು ನಿಮಗೆ ಇನ್ನೂ ಸ್ವಲ್ಪ ಡಿಲೇ ಆಗುತ್ತೆ ಅಂದರೆ ನೀವು ಯೂನಿವರ್ಸಿಟಿಗೆ ರಿಕ್ವೆಸ್ಟ್ ಮಾಡಿ ಬೇಗ ತಗೊಳ್ಳೋಕ್ಕೆ ಏನಾದರೂ ಆಪ್ಷನ್ ಇದೆಯಾ ಅಂತಲೂ ನೋಡ್ಬೋದು. ಇನ್ ಕೇಸ್ ಅಲ್ಲಿಗೂ ಆಗಲಿಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಚಾಯ್ಸ್ 2 ಆಪ್ಷನ್ ಇದೆ, ಹಾಗೆ ಚಾಯ್ಸ್ 3ನೂ ಇದೆ. ಇನ್ ಕೇಸ್ ನಿಮ್ಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ಇದ್ದರೆ ನೀವು ಫೀಸ್ನ ಪೇ ಮಾಡಿ ಚಾಯ್ಸ್ 2 ಕೊಟ್ಟು ವೆಯ್ಟ್ ಆದರೆ ಮಾಡ್ಬೋದು. ನೆಕ್ಸ್ಟ್ ರೌಂಡ್ವರೆಗೆ ನಿಮಗೆ ಅನದರ್ 15 ಡೇಸ್ ಟೈಮ್ ಆದರೆ ಸಿಗುತ್ತೆ, ಅರೌಂಡ್ 1 ಮಂತ್ ಆದರೆ ಸಿಗೋದ್ರಿಂದ
ನೀವಾದರೆ ಸೆಕೆಂಡ್ ರೌಂಡ್ಗೆ ಹೋಗಿ ವೆಯ್ಟ್ ಆದರೆ ಮಾಡ್ಬೋದು. ಇನ್ ಕೇಸು ನಿಮಗೆ ಆ ಸೀಟ್ ಇಲ್ಲ ಅಂದರೂ ಇಷ್ಟ ಇಲ್ಲ ಅಂದರೂ ಚಾಯ್ಸ್ 3 ಆದರೆ ಕೊಟ್ಟು ಡಿಲೀಟ್ ಮಾಡಿ ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಅದರಿಂದ ನೀವು ನಿಮಗೆ ಟೈಮ್ ಆದರೆ ಇದೆ. ಸೊ ಈಗಲೂ ನಿಮಗೇನು ಕಾಲ ಏನು ಮಿಂಚೋಗಿಲ್ಲ. ಸೊ ನೀವಾದರೆ ಹೋಗಿ PDC ಇಲ್ಲ ಕಾನ್ವೊಕೇಷನ್ನ ಡಿಗ್ರಿ ಸರ್ಟಿಫಿಕೇಟು ಯಾವುದೋ ಒಂದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟು ಕಾಲೇಜಸ್ಸು ಇಲ್ಲ ಒಂದು ಯೂನಿವರ್ಸಿಟಿಗೆ ಹೋಗಿ ನೀವಾದರೆ ಪಡ್ಕೊಂಡು ಬರಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಈಗ ಏನಾದರೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನೀವು ಎಷ್ಟೇ ಕಾಲೇಜಸ್ಸು ಪಡ್ಕೊಂಡ್ರು, ನೀವು ಒಳ್ಳೆ ಕಾಲೇಜು ತಗೊಂಡಿದ್ರು, ಒಳ್ಳೆ ರ್ಯಾಂಕಿಂಗ್ ತಗೊಂಡಿದ್ರು, ನಿಮ್ಮ ಡಾಕ್ಯುಮೆಂಟ್ಸು ಸರಿಯಾಗಿಲ್ಲ ಅಂದರೆ ಅವರು ಅಡ್ಮಿಷನ್ ಆದರೆ ಮಾಡ್ಕೊಳ್ಳೋದಿಲ್ಲ. ಸೊ ಅದರಿಂದ ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಮಿಸ್ಟೇಕ್ಸ್ ಆದರೆ ಮಾಡಿದ್ರಿ ಸರ್, ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ ಆಗಿರ್ಬೋದು, ಹಾಗೆ ಒಂದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಹಾಗೆ ಮಾರ್ಕ್ಸು ಕನ್ವರ್ಷನ್ ಫ್ಯಾಕ್ಟರು ಆದರೆ ಮಿಸ್ಟೇಕ್ ಮಾಡಿದ್ರಿ. ಹಾಗೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ನಾವು MBA MCA ಅಂತ ಹಾಕ್ಬಿಟ್ಟಿದ್ರಿ ಇನ್ ಕೇಸ್ ಇನ್ಸ್ಟೆಡ್ ಆಫ್ BBA BCom ಈ ರೀತಿ ಅಂತ. ಸೊ ಅದಕ್ಕೇನಾದರೂ ರಿಜೆಕ್ಟ್ ಮಾಡ್ತಾರಾ ಅಂತ ಹೇಳ್ತಿದ್ದಾರೆ. ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಫ್ಲೈನು ಕಾಲೇಜಲ್ಲೇ ಇರೋದ್ರಿಂದ ನೀವು ಹೊರೆ ಆಗುವ ಅಗತ್ಯವಿಲ್ಲ. ಈಗಾಗಲೇ ಒಂದು ಎಡಿಟ್ ಲಿಂಕು ಮತ್ತೆ ಬಿಡಬೇಕಿತ್ತು, ಇಲ್ಲ ಮಾರ್ಕ್ಸ್ ಎಂಟ್ರಿ ಆಪ್ಷನ್ನು ಬಿಡಬೇಕಿತ್ತು. ಸೊ ಆದರೆ ಯಾವುದೇ ರೀತಿ ನಿಮಗೆ ಮಾರ್ಕ್ಸ್ ಎಂಟ್ರಿ ಆಪ್ಷನ್ ಆದರೆ ಕೊಟ್ಟಿಲ್ಲ. ಸೊ ನೀವು ಅದರಿಂದ ಏನು ವರಿ ಆಗೋ ಅಗತ್ಯವಿಲ್ಲ. ನಿಮಗೆ ಯಾವುದೇ ರೀತಿ ತೊಂದರೆ ಏನೂ ಆಗೋದಿಲ್ಲ. ಇನ್ ಕೇಸ್ ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೆ ಅಪ್ಲಿಕೇಶನ್ನಲ್ಲಿ ನೀವು ಎಲ್ಲ ಕಂಪಲ್ಸರಿ ಏನಾದರೆ ಡಾಕ್ಯುಮೆಂಟ್ಸ್ ಮೆನ್ಷನ್ ಮಾಡಿದಾರೋ ಕ್ಲೈಮ್ ಸ್ಲಿಪ್ಪಲ್ಲಿ ಅಷ್ಟು ಡಾಕ್ಯುಮೆಂಟ್ಸ್ನ ಒಂದು 2 ಸೆಟ್ ಆದರೆ ತಗೊಂಡೋಗಿ, ಹಾಗೆ ಒರಿಜಿನಲ್ಲು ಏನಾದರೆ ಡಾಕ್ಯುಮೆಂಟ್ಸ್ ಇದೆಯೋ ಮಾರ್ಕ್ಸ್ ಕಾರ್ಡ್ಸು ಎಲ್ಲ ಅದನ್ನು ಒಮ್ಮೆ ತಗೊಂಡೋಗಿ. ಇನ್ನು ಸುಮಾರು ವಿದ್ಯಾರ್ಥಿಗಳು ಕೇಳ್ತಿರೋದು ಮತ್ತೊಂದು ಡೌಟ್ ಅಂದರೆ ಸ್ಟಡಿ ಸರ್ಟಿಫಿಕೇಟು ನಾವು ಪ್ರೀವಿಯಸ್ ಆಗಿ ಒಂದು 1 ಇಯರ್ ಬ್ಯಾಕ್ ತಗೊಂಡಿದ್ರಿ, 2 ಇಯರ್ಸ್ ಬ್ಯಾಕ್ ತಗೊಂಡಿದ್ರೆ ಅದೆಲ್ಲ ಈಗ ಯೂಸ್ ಮಾಡ್ಬೋದಾ, ಈಗ ಅದನ್ನೇ ಕೊಡ್ಬೋದಾ ಅಂತ ಕೇಳ್ತಿದ್ದಾರೆ. ನೋಡಿ, ನಿಮಗೆ ಸ್ಟಡಿ ಸರ್ಟಿಫಿಕೇಟ್ಸ್ಗೆ ವ್ಯಾಲಿಡಿಟಿ ಆದರೆ ಇರುತ್ತೆ. ಸೊ ನೀವು ಪ್ರೀವಿಯಸ್ 2-3 ಇಯರ್ಸ್ ಬ್ಯಾಕ್ ತಗೊಂಡಿದ್ರು ನೀವು ಆದರೆ ಸಬ್ಮಿಟ್ ಮಾಡ್ಬೋದು. ಆದಷ್ಟು ರೀಸೆಂಟ್ ಇರೋದಕ್ಕೆ ನೋಡಿ. ನಿಮಗೆ ಏನಾದರೂ BE ಎಲ್ಲ ತಗೊಂಡಿದ್ರೆ ಅದನ್ನೇ ಪ್ರೊಡ್ಯೂಸ್ ಮಾಡಿ, ಪರವಾಗಿಲ್ಲ. ಒಂದು BEO ಸೈನ್ ಎಲ್ಲ ಆಗಿದ್ದರೆ ಮಿನಿಮಮ್ಮು 7 ಇಯರ್ಸ್ದು ನಿಮ್ಮದು ಯಾವುದೇ ಆಗಿರ್ಬೋದು, ಒಂದು SLC, ಸೆಕೆಂಡ್ PUC, ಹಾಗೆ ಒಂದು ಡಿಗ್ರಿ ಯಾವುದಾದ್ರೂ ಆಗಿರ್ಬೋದು, ನೀವು ಸ್ಟಡಿ ಸರ್ಟಿಫಿಕೇಟ್ಸ್ ಆದರೆ ಸಬ್ಮಿಟ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಇನ್ಕ್ಲೂಡಿಂಗ್ SSLC ಆರ್ ಸೆಕೆಂಡ್ PUC ಅಂತ ಹೇಳಿದರೆ. SSLC, ಸೆಕೆಂಡ್ PUC, ಡಿಗ್ರಿ ಇದು ಇಲ್ಲ ಅಂದರೂ ಪರವಾಗಿಲ್ಲ. ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಎಲ್ಲೇ ಆಗಿರಲಿ ನೀವು ಒಂದು ಮಿನಿಮಮ್ 7 ಇಯರ್ಸ್ದು ಒಂದು ಸ್ಟಡಿ ಸರ್ಟಿಫಿಕೇಟ್ ಆದರೆ ಪ್ರೊಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಅಷ್ಟು BEO ಸೈನ್ ಕಡೆ ಹಾಕಿಸಿ ತಗೊಂಡು ಸ್ಟಡಿ ಸರ್ಟಿಫಿಕೇಟ್ ಆದರೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ನು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಅಷ್ಟೇ, ವ್ಯಾಲಿಡಿಟಿ ಮುಗ್ದೋಗಿರೋದು ಏನಾದರೂ ಪ್ರಿವಿಯಸ್ ಆಗಿ RD ನಂಬರ್ ಎಂಟರ್ ಮಾಡಿದರೆ ಈಗ ರಿನ್ಯೂವಲ್ ಮಾಡಿಸ್ಕೊಂಡು ಆ ವ್ಯಾಲಿಡಿಟಿ ಇರೋ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆದರೆ ನೀವು ಸಬ್ಮಿಟ್ ಮಾಡಿ. ಏನಾದರೆ ಅಡ್ಮಿಷನ್ಗೆ ಹೋಗ್ತೀರಾ ಆಗ ನೀವು ಎಲ್ಲ ಕನ್ವೆ ಆದರೆ ಮಾಡ್ಬೋದು. ನಂದು ಹಾಗೆ ಈ ರೀತಿ ಒಂದು ವ್ಯಾಲಿಡಿಟಿ ಆದರೆ ಮುಗ್ದಿತ್ತು, ಈಗ ರಿನ್ಯೂವಲ್ ಮಾಡಿದ್ರಿ ಅಂತ. ಸೊ ಅದರಿಂದ ನಿಮಗೆ ಏನು ತೊಂದರೆ ಆಗೋದಿಲ್ಲ. ಬಟ್ಟು ಇಷ್ಟು ಡಾಕ್ಯುಮೆಂಟ್ಸ್ನು ನೀವು ಕರೆಕ್ಟಾಗಿ ತಗೊಂಡೋಗಿ ಸಬ್ಮಿಟ್ ಮಾಡಿದರೆ ನಿಮ್ಮದೇ ಅಡ್ಮಿಷನ್ ಏನೂ ರಿಜೆಕ್ಟ್ ಆಗೋದಿಲ್ಲ. ಆಲ್ ದಿ ಬೆಸ್ಟ್. ರಿಸಲ್ಟ್ಸು ಒಂದು 29 ಅಂತ ಏನು ಹೇಳಿದರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟು, ಅಲ್ಲಿವರೆಗೂ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಎನ್ವಿಆರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋಲ್ಲಾದರೆ ಸಿಗೋಣ.